let us continue our class, our basic class on relations. ನೋಡಿ ನಾವು ಇಂದಿನ ತರಗತಿಯಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್, some examples and definition of relation, some examples and how to write the relation and how to represent them by arrow diagrams. ಇಷ್ಟು ಪಾಯಿಂಟ್ಸ್ ಕವರ್ ಮಾಡಿದ್ದೀವಿ. ನೀವು ಈ ಒಂದು ಸೆಷನಲ್ಲಿ ವೆರಿ ಸಿಂಪಲ್ ಪಾಯಿಂಟ್ಸ್, ಟೈಪ್ಸ್ ಆಫ್ ರಿಲೇಷನ್ಸ್. ನಾವು ಈ ಒಂದು ಸೆಷನಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ಸ್, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೋಡಿ, ಇದರಲ್ಲಿ ಫಸ್ಟ್ ನಮಗೆ ಎರಡು ಇಂಪಾರ್ಟೆಂಟ್ ಟೈಪ್ಸ್ ಇದೆ. ಸೊ ಮೊದಲನೇದು ಎಮ್ ಟಿ ರಿಲೇಷನ್, ದೆನ್ ಅನದರ್ ಒನ್ ಈಸ್ ಯೂನಿವರ್ಸಲ್ ರಿಲೇಷನ್ಸ್. ಸೊ ಹಲವಾರು ಟೈಪ್ಸ್ ಇದೆ ರಿಲೇಷನ್ಸಲ್ಲಿ. ಸೊ ಇದರಲ್ಲಿ ನಮಗೆ ಈ ಒಂದು ಸೆಷನಲ್ಲಿ ನಾವು ಎಮ್ ಟಿ ರಿಲೇಷನ್ ಮತ್ತು ಯೂನಿವರ್ಸಲ್ ರಿಲೇಷನ್, ಡೆಫಿನಿಷನ್ ಆಫ್ ಎಮ್ ಟಿ ರಿಲೇಷನ್ ಅಲಾಂಗ್ ವಿತ್ ಒನ್ ಎಕ್ಸಾಂಪಲ್, ಯೂನಿವರ್ಸಲ್ ರಿಲೇಷನ್ ಅಂದರೆ ಏನು ಅದಕ್ಕೊಂದು ಎಕ್ಸಾಂಪಲ್, ಇಷ್ಟನ್ನು ನಾವು ಈ ಒಂದು ಸೆಷನಲ್ಲಿ ಕವರ್ ಮಾಡೋಣ. ಸೊ ಫಸ್ಟ್ ಒನ್ ಈಸ್ ಎಮ್ ಟಿ ರಿಲೇಷನ್. ನೋಡಿ, ಇಲ್ಲಿ ಎಮ್ ಟಿ ಅಂತಿದೆ, ಹೆಸರು ಹೇಳುತ್ತೆ ಎಮ್ ಟಿ ರಿಲೇಷನ್. ಸೊ ನಾವು ಯಾವುದನ್ನು ಎಮ್ ಟಿ ರಿಲೇಷನ್ ಅಂತ ಕರಿತೀವಿ? ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ. ಸೊ ನಾವು ರಿಲೇಷನ್ ಡಿಪೆಂಡ್ ಮಾಡಬೇಕಾಗಿರೋದು ಸೆಟ್ ಮೇಲೆ. ಸೊ ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ is called empty relation. ನೋಡಿ, if no elements of A, no elements of set A is related to, ಕಂಟಿನ್ಯೂ ಮಾಡ್ತೀನಿ, ನೋ ಎಲಿಮೆಂಟ್ಸ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ, ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ದಟ್ ಮೀನ್ಸ್ ಆ ರಿಲೇಷನ್ ಏನಾಗಿರುತ್ತೆ ನೋಡಿ, ಎಮ್ ಟಿ. ಸೊ ಇಟ್ ಈಸ್ ಆಲ್ಸೋ ಎಮ್ ಟಿ ಸೆಟ್ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಸೊ ಈ ಒಂದು ರಿಲೇಷನನ್ನು ನಾವೇನಂತ ಕರಿತೀವಿ ಅಂದರೆ ಎಮ್ ಟಿ ರಿಲೇಷನ್ ಅಂತ ಕರಿತೀವಿ. ಅಂದರೆ no elements of set A is related to any element of set A. ಸೊ ಆ ರಿಲೇಷನ್ನು, ಆ ಎಲಿಮೆಂಟ್ಸ್ಗಳು ಯಾವ ರೂಲನ್ನು ಫಾಲೋ ಮಾಡೋದಿಲ್ಲ. 5 ಎ ರಿಲೇಷನ್ ಶುಡ್ ಬಿ ಎಮ್ ಟಿ ಸೆಟ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಸಚ್ ಟೈಪ್ ಆಫ್ ಸೆಟ್ ಈಸ್ ನೋನ್ ಆ್ಯಸ್ ಎಮ್ ಟಿ ಸೆಟ್. ನೋಡಿ, ಇದನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಅವಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ಏನಂತಂದರೆ, ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಸೆಟ್ ಎ. ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾವೇನಾದರೂ ಒಂದು ಸೆಟ್ ತೊಗೊಂಡಿದ್ದೀನಿ. ಸೊ ಲೆಟ್ ಅಸ್ ಡಿಫೈನ್ ಎ ರಿಲೇಷನ್ ಆರ್. ನೋಡಿ, ಒಂದು ರಿಲೇಷನ್ ಆರನ್ನು ಡಿಫೈನ್ ಮಾಡ್ತೀನಿ ಈ ಸೆಟ್ ಮೇಲೆ. ಸೊ ರಿಲೇಷನನ್ನು ನಾವು ರೂಲ್ ಮೆಥಡಲ್ಲಿ ಬರೀಬೋದು ಅಂತ ಹೇಳಿದೆ. ಸೊ ರಿಲೇಷನ್ ಅಂದರೆ ಸಬ್ಸೆಟ್ ಆಫ್ ದ ಕಾರ್ಟೀಷಿಯನ್ ಪ್ರಾಡಕ್ಟು, ಅದು ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಇರಬೇಕು. ಸಚ್ ದ್ಯಾಟ್, ನೋಡಿ ಅಬ್ಸರ್ವ್ ಮಾಡಿ, ಎ ಮೈನಸ್ ಬಿ ಇಸ್ ಈಕ್ವಲ್ ಟು 10. ಇಲ್ಲಿ ಒಂದು ರಿಲೇಷನ್ನ ಡಿಫೈನ್ ಮಾಡಿದ್ದೀನಿ. ನೋಡಿ, ಎಕ್ಸಾಂಪಲ್ 1 ಇದು. ಸೊ ನಾನೇನು ಇಲ್ಲಿ ಬರೆದಿದ್ದೀನಿ ಸ್ಕ್ರೀನ್ ಮೇಲೆ, ಇದು ಕ್ಲಿಯರ್ಲಿ ಇಟ್ ಈಸ್ ಎ ಎಮ್ ಟಿ ರಿಲೇಷನ್. ಇಷ್ಟೇ ನಾವು ಬರೆದ್ರೆ ಸಾಕು. ನೋಡಿ, ಇದು ಎಮ್ ಟಿ ರಿಲೇಷನ್ಗೆ ಎಕ್ಸಾಂಪಲ್. ಹೇಗೆ ಹೇಳ್ತಾರೆ ನೀವು ಎಮ್ ಟಿ ರಿಲೇಷನ್ಗೆ ಎಕ್ಸಾಂಪಲ್ ಅಂತ ಅಬ್ಸರ್ವ್ ಮಾಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನಾನು ಏನು ಹೇಳಿದ್ದೀನಿ, ಎ ಮೈನಸ್ ಬಿ ಈಸ್ ಈಕ್ವಲ್ ಟು 10 ಅಂತ ಹೇಳಿದ್ದೀವಿ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು 10 ಅಂದರೆ ನನ್ನ ಹತ್ರ ಇರೋದು ಒಂದೇ ಸೆಟ್ 1 2 3 4. ಸೊ ನನಗೆ ಎ ಕ್ರಾಸ್ ಎ ಬರೆದ್ರೆ ಐ ವಿಲ್ ಬಿ ಹ್ಯಾವಿಂಗ್ 16 ಆರ್ಡರ್ಡ್ ಪೇರ್ಸ್. ಆ 16 ಆರ್ಡರ್ಡ್ ಪೇರ್ಸಲ್ಲಿ ಯಾವುದೇ ಎಲಿಮೆಂಟ್ಗಳ ಡಿಫ್ರೆನ್ಸು 10 ಅಂತ ಕೊಟ್ಟಿದ್ದೀನಿ. ನೋಡಿ, 10 ಇರುತ್ತಾ? ಫಾರ್ ಎಕ್ಸಾಂಪಲ್ 1, 2 ಅಂದರೆ 1 - 2 ತೊಗೋತೀನಿ. 1 - 2 ನನಗೆ ಏನು ಬಂತು ನೋಡಿ, ಡಿಫ್ರೆನ್ಸ್ -1. ಅದೇ ಥರ ನೀವು ಯಾವುದೇ ಆರ್ಡರ್ ಪೇರ್ ತಗೊಳ್ಳಿ, ಸಪೋಸ್ 2 4 ತೊಗೊಳ್ಳಿ. 2 - 4, 2 - 4 ನನಗೆ ಎಷ್ಟು ಬಂತು? -2. ನಾನು ಇಲ್ಲಿ ಹೇಳ್ತಕ್ಕಂಥದ್ದು 10. ದೆನ್ ನೆಕ್ಸ್ಟ್ 4, 4 ತೊಗೊಳ್ಳಿ. ಅವಾಗ 4 - 4 ನನಗೆ ನೋಡಿ ಡಿಫ್ರೆನ್ಸ್ 0 ಬಂತು. ಅದೇ ಥರ ಓಕೆ 2, 4 ಆಯಿತು. ಸೊ 1 4 ತೊಗೊಳ್ಳಿ. ಅವಾಗ ನಮಗೆ 1 - 4 ನೋಡಿ ನನಗೆ -3. ಅಂದರೆ ಯಾವುದೇ ಪೇರ್ ತೊಗೊಂಡ್ರೂ ಯಾವುದೇ ಎರಡು ಎಲಿಮೆಂಟ್ಗಳ ಡಿಫ್ರೆನ್ಸು 10 ಇಲ್ಲ. ಓಕೆ, ಸೊ ನೋ ಪೇರ್ ಸ್ಯಾಟಿಸ್ಫೈಸ್. ನೋಡಿ, ಇಲ್ಲಿ ನೋ ಪೇರ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್ ಆರ್ ದಿಸ್ ರಿಲೇಷನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 10. ಸೊ ಯಾವ ಆರ್ಡರ್ಡ್ ಪೇರ್ಗಳ ಡಿಫ್ರೆನ್ಸು ಕೂಡ 10 ಆಗಿಲ್ಲ. ಹಾಗಾದರೆ ನೋ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಸೆಟ್ ಎ. ದೇರ್ಫೋರ್
ದಿಸ್ ರಿಲೇಷನ್ ಈಸ್ ಕಾಲ್ಡ್ ಎಂಟಿ ಸೆಟ್, ಎಂಟಿ ರಿಲೇಷನ್. ಸೊ ಇಂಥ ಒಂದು ರಿಲೇಷನನ್ನು ನಾವೇನಂತ ಕರಿತೀವಿ, ಎಂಟಿ ರಿಲೇಷನ್ ಅಂತ ಕರಿತೀವಿ. ನೋಡಿ, ಇದು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಡೆಫಿನಿಷನ್. ಓಕೆ, ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಒಂದು ಎಕ್ಸಾಂಪಲನ್ನು ಬರೆದಿದ್ದೀನಿ. ಸೊ ಯಾವ ಪೇರ್ ಕೂಡ ಈ ಒಂದು ರಿಲೇಷನನ್ನು ಫಾಲೋ ಮಾಡೋದಿಲ್ಲ, ಯಾವ ಎಲಿಮೆಂಟು ಕೂಡ ಫಾಲೋ ಮಾಡೋದಿಲ್ಲ. ಅದಕ್ಕೋಸ್ಕರ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎಂಟಿ ರಿಲೇಷನ್. ಸೊ ಲೆಟ್ ಅಸ್ ಗೋ ಫಾರ್ ಸೆಕೆಂಡ್ ಟೈಪ್. ನೋಡಿ, ಯೂನಿವರ್ಸಲ್ ರಿಲೇಷನ್ ಅಂತ ಇದೆ. ನೋಡಿ, ಯೂನಿವರ್ಸಲ್ ರಿಲೇಷನ್ ಎಕ್ಸಾಕ್ಟ್ಲಿ ಎಂಟಿ ರಿಲೇಷನ್ಗೆ ಆಪೋಸಿಟ್. ಏನಂತ ಹೇಳ್ತೀವಿ, ಎ ರಿಲೇಷನ್ ಆರ್ ಡಿಫೈನ್ಡ್ ಇನ್ ಸೆಟ್ ಎ, ರಿಲೇಷನ್ ಆರ್ ಡಿಫೈನ್ಡ್ ಇನ್ ಎ ಸೆಟ್ ಎ ಈಸ್ ಕಾಲ್ಡ್ ಯೂನಿವರ್ಸಲ್. ಓಕೆ, ಯು ಆರ್ ಅಂತ ಬರ್ದಿರ್ತೀನಿ, ಯೂನಿವರ್ಸಲ್ ರಿಲೇಷನ್. ಇದನ್ನು ಯೂನಿವರ್ಸಲ್ ರಿಲೇಷನ್ ಅಂತ ಕಂಡುಹಿಡಿಬೇಕಾದ್ರೆ ಕರಿಬೇಕಾದ್ರೆ ಎವ್ರಿ, ನೋಡಿ ಅದಕ್ಕೆ ಆಪೋಸಿಟ್ ಅಂತ ಹೇಳಿದೆ ನಾನು, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ನೋಡಿ ಇಲ್ಲಿ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಅಂದರೆ ಅದಕ್ಕೆ ಆಪೋಸಿಟ್. ಸೊ ನಾವೇನು ಸೆಟ್ ತೊಗೊತೀವಿ, ಪಾರ್ಟಿಷನ್ ಪ್ರಾಡಕ್ಟ್ ಬರಿತೀವಿ, ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಕೂಡ ರಿಲೇಷನ್ನ ಫಾಲೋ ಮಾಡಬೇಕು. ಯಾವ ಎಲಿಮೆಂಟು, ಒಂದು ಪೇರು ನಮಗೆ ಫಾಲೋ ಮಾಡದೇ ಇರತಕ್ಕಂಥ ಒಂದು ಪೇರು ಇರಕೂಡ್ದು, ಎಲ್ಲ ಎಲಿಮೆಂಟ್ಸು ಫಾಲೋ ಮಾಡಬೇಕು. ಸಚ್ ರಿಲೇಷನ್ಸ್ ಆರ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್ಸ್. ನೋಡಿ, ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಎ. ಸೊ ಇದಕ್ಕೊಂದು ಎಕ್ಸಾಂಪಲನ್ನು ಲೆಟ್ ಮಿ ರೈಟ್ ಒನ್ ಎಕ್ಸಾಂಪಲ್ ಫಾರ್ ದಿಸ್. ಓಕೆ, ನೋಡಿ ಒಂದು ಸೆಟ್ಟನ್ನು ತೊಗೊಳ್ಳೋಣ, ಅದೇ ಸೆಟ್ ತೊಗೊಳ್ಳೋಣ, 1 2 3 4 ಮೊದಲೇ ಎಕ್ಸಾಂಪಲಲ್ಲಿ ತೊಗೊಂಡಿದ್ವಿ. ಆ್ಯಂಡ್ ಲೆಟ್ ಅಸ್ ಡಿಫೈನ್ ಎ ರಿಲೇಷನ್ ಆರ್. ನೋಡಿ, ಒಂದು ರಿಲೇಷನ್ ಆರ್ ಡಿಫೈನ್ ಮಾಡೋಣ. ಇದು ಯೂನಿವರ್ಸಲ್ ರಿಲೇಷನ್ಗೆ ಎಕ್ಸಾಂಪಲ್. ಸೊ ಸಚ್ ದ್ಯಾಟ್ ನೋಡಿ, ಮಾಡ್ ಎ ಮೈನಸ್ ಬಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರೀತೀನಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೋಡಿ, ಅಬ್ಸರ್ವ್ ಮಾಡಿ, ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಯೂನಿವರ್ಸಲ್ ಸೆಟ್. ಯಾಕೆ ಇದು ಯೂನಿವರ್ಸಲ್ ಸೆಟ್ ಆಗುತ್ತೆ? ನೋಡಿ, ಡಿಫ್ರೆನ್ಸ್ ನಾನು ಫಸ್ಟ್ ಎಕ್ಸಾಂಪಲಲ್ಲಿ ತೋರಿಸಿದೆ. ಯಾವುದೇ ಒಂದು ಆರ್ಡರ್ಡ್ ಪೇರ್ಸ್ನ ಡಿಫ್ರೆನ್ಸ್ ತೊಗೊಳ್ಳಿ ನೀವು. ಉದಾಹರಣೆಗೆ 1 - 2 ತೊಗೊಳ್ಳಿ, ಇಲ್ಲ 2 - 3 ತೊಗೊಳ್ಳಿ, 3 - 4 ತೊಗೊಳ್ಳಿ, ಯಾವ ಥರ ತೊಗೊಳ್ಳಿ. ನೋಡಿ, 1 - 2 ಏನಾಯಿತು, -1. ಇಲ್ಲಿ ನಾನು ಮಾಡ್ ಅಂತ ಹೇಳಿದ್ದೀನಿ. ಸೊ ಮಾಡ್ ಆಫ್ -1, ಮಾಡ್ ಆಫ್ -1 ಅಂದರೆ ಏನು, 1. ಅಫ್ಕೋರ್ಸ್ ಇಟ್ ಇಸ್ ಗ್ರೇಟರ್ ದೆನ್ 0. 2 - 3 ನೋಡಿ, ಅದು ಮಾಡ್ ಆಫ್ -1 ಬರ್ತವೆ, ಎಲ್ಲದೂ. ಸಪೋಸ್ ಇಫ್ ಐ ಟೇಕ್ 3 - 3 ನೋಡಿ, 0 ಆಯಿತು. ನೋಡಿ, ನಾನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಹೇಳಿದ್ದೀನಿ. ಸೊ ಯಾವುದೇ ಎಲಿಮೆಂಟ್ಗಳ ಡಿಫ್ರೆನ್ಸ್, ಸೊ ಮಾಡ್ ಆಫ್ ದಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಪ್ರತಿಯೊಂದು ಎಲಿಮೆಂಟ್ಸು ಕೂಡ ಈ ಕಂಡೀಷನನ್ನು ಫಾಲೋ ಮಾಡ್ತವೆ. ಸೊ ಇಲ್ಲಿ ನನ್ನ ರಿಲೇಷನ್ ಏನಾಗಿತ್ತು, ಲೆಟ್ ಮಿ ರೈಟ್ ಇಟ್ ಒನ್ಸ್ ಅಗೈನ್, ಎ ಬಿ ಸಚ್ ದ್ಯಾಟ್ mod of a minus b is greater than or equal to 0. So here every element or every ordered pair satisfies the condition. ನಾವು ಕೊಟ್ಟಿರ್ತಕ್ಕಂಥ ಕಂಡೀಷನ್ ಇದನ್ನು ಎಲ್ಲ ಎಲಿಮೆಂಟ್ಗಳು ಫಾಲೋ ಮಾಡ್ತವೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಸೆಷನಲ್ಲಿ ನಾವು ಏನು ನೋಡಿದ್ವಿ, ಎಂಟಿ ರಿಲೇಷನ್, ಆಮೇಲೆ ಯೂನಿವರ್ಸಲ್ ರಿಲೇಷನ್ ಅಂತ ಹೇಳಿ. ನೋಡಿ, ಎಂಟಿ ರಿಲೇಷನ್ ಇನ್ನೂ ಸರಿ ಕಾಲ್ ಮಾಡ್ತೀನಿ. ಎಂಟಿ ರಿಲೇಷನ್ ಅಂದರೆ ನೋ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಸೆಟ್ ಎ. ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ. ಸೊ ದಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್. ಸೊ ಇವೆರಡೂ ರಿಲೇಷನ್ಸನ್ನು ಒಟ್ಟಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತೀವಿ. ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತೀವಿ. ಓಕೆ, ಟ್ರಿವಿಯಲ್ ರಿಲೇಷನ್ಸ್. ಸೊ ಇನ್ ದಿಸ್ ಸೆಷನ್ ನಾವೇನು ಮಾಡಿದ್ವಿ, ಎಂಟಿ ರಿಲೇಷನ್ ಡೆಫಿನಿಷನ್, ಒಂದು ಎಕ್ಸಾಂಪಲ್, ಯೂನಿವರ್ಸಲ್ ರಿಲೇಷನ್ ಇನ್ನೊಂದು ಡೆಫಿನಿಷನ್ ಮತ್ತು ಒಂದು ಎಕ್ಸಾಂಪಲ್, ಇಷ್ಟನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟನ್ನು ನೀವು ಡೆಫಿನಿಷನನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಇನ್ನೂ ಕೆಲವು ಬೇಸಿಕ್ ಪಾಯಿಂಟ್ಸನ್ನು ಕವರ್ ಮಾಡೋಣ.